ಹೇಗಿತ್ತು ಸರ್ ತೊಗೊಂಡ್ರಪ್ಪ? ತುಂಬ ಚೆನ್ನಾಗಿತ್ತು. ನಿಮಗೆ ಅನುಕೂಲ ಆಗುತ್ತಾ ಸರ್? ನಮಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ನಮಗೆ ಯೂಶಲಿ ಕಂಪ್ನಿಗೆ ಪ್ರಿಂಟೆಡ್ ಬಿಲ್ಲೇ ನಾವು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ನೀವು ಕೊಡೋ ಪ್ರಿಂಟೆಡ್ ಬಿಲ್ಲು ಸೊ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಸೊ ಈ ಆ್ಯಪಿಂದ ಬುಕ್ ಮಾಡೋದ್ರಿಂದ ನಮಗೆ ಇಮಿಡಿಯೇಟ್ ಕ್ಯಾಬ್ ಅವೈಲೇಬಲ್ ಇರುತ್ತೆ. ಪ್ಲಸ್ ಯಾವುದೇ ಪೀಕ್ ಟೈಮಲ್ಲಾಗಲಿ ಅಥವಾ ಯಾವುದೇ ಕ್ರೂಷಿಯಲ್ ಟೈಮಲ್ಲಾಗಲಿ ಇಮಿಡಿಯೇಟ್ಲಿ ಕ್ಯಾಬ್ ಅವೈಲೇಬಲ್ ಆಗಿರುತ್ತೆ. ಸರ್ ಈಗ ನಿಮಗೆ ಬಂದು ಒಂದು ಕ್ವಶನ್, ನಿಮಗೆ ಬಂದು ನಾನ್ ಪೀಕ್ ಅವರಲ್ಲಿ ಬಂದು ರೇಟ್ಗಳು ತೋರಿಸುತ್ತಲ್ಲ ಈ ಓಲಾ ಊಬರ್ ರ್ಯಾಪಿಡೋ ಅಂತ, ಅಂಥದ್ದು ಬೆಸ್ಟಾ ಇಲ್ಲ ಇದರಲ್ಲಿ 24 ರೂಪೀಸ್? ಯಾಕಂದ್ರೆ ನೀವೇ ಬಂದು ಟ್ರಾಫಿಕ್ ಎಲ್ಲ ನೋಡಿದ್ರೆ ಇದು ಬೆಸ್ಟಾ? ಒಂದೇ ಫಿಕ್ಸ್ಡ್ ರೇಟ್ ಇರೋದ್ರಿಂದ ಸೊ ನಮಗೆ ಡೆಸ್ಟಿನೇಷನ್ ರೀಚ್ ಆಗುವಾಗ ಏನು ಅಮೌಂಟು ಇರುತ್ತೆ ಅಂತ ನಮಗೆ ಫಸ್ಟೇ ಗೊತ್ತಾಗುತ್ತೆ. ಇನ್ ಕೇಸ್ ಅದು ಪೀಕ್ ಅವರ್ಸಲ್ಲಿ ರೇಟ್ ಬೇರೆ ಆಗೋದ್ರಿಂದ ನಾವು ಬುಕ್ ಮಾಡುವಾಗ ಒಂದು ರೇಟ್ ಇರುತ್ತೆ, ಡೆಸ್ಟಿನೇಷನ್ ರೀಚ್ ಆದಾಗ ಒಂದು ರೇಟ್ ಆಗುತ್ತೆ. ಸೊ ಅದು ಯೂಶಲಿ ನಮಗೆ ಡಿಫಿಕಲ್ಟ್ ಅನಿಸುತ್ತೆ. ಅದೇ ಫಿಕ್ಸ್ ರೇಟ್ ಇದ್ದರೆ ಈಗ ಎಷ್ಟೇ ಪೀಕ್ ಅವರಲ್ಲಿ ಏನೇ ಟ್ರಾಫಿಕ್ ಇರಲಿ, ಸೊ ಡೆಸ್ಟಿನೇಷನ್ ರೀಚ್ ಆದಾಗ ಏನು ಅಮೌಂಟ್ ನಮಗೆ ಸ್ಟಾರ್ಟಿಂಗಲ್ಲೇ ಗೊತ್ತಿರುತ್ತೆ, ಬೇಸ್ಡ್ ಆನ್ ಕಿಲೋಮೀಟ್ರು ಅದೇ ಅಮೌಂಟ್ ನಾವು ಪೇ ಮಾಡಬೇಕಾಗತ್ತೆ. ಸೊ ಫಿಕ್ಸ್ ರೇಟ್ ಇದ್ರೆ ಒಳ್ಳೇದು ಸರ್. ಯಾಕಂದ್ರೆ ನೀವು ಮಿಸ್ ಮಾಡ್ಕೊಂಬಿಟ್ರಿ, ಯಾಕಂದ್ರೆ ನೀವೇ ರಿಫಿಲ್ ರೇಟ್ ನೋಡೋದು ನೀವು, ಅದೆಲ್ಲ ಬಂದು ರೇಟ್ ಜಾಸ್ತಿ ಮಾಡೋರೆ. ನಮ್ದು ರೇಟ್ ಬಂದು ಜಾಸ್ತಿ ಮಾಡಬೇಕು. ಏನಕ್ಕೆ 11 ರೂಪಾಯಿ 12 ರೂಪಾಯಿ ಎಲ್ಲ ಕೊಡಬೇಕು ಓಲಾ ಊಬರ್ ರ್ಯಾಪಿಡೋ? ಅದು ನಿಮಗೆ ಗೊತ್ತು. ಅದಕ್ಕೋಸ್ಕರ ಇದು ಗೌರ್ಮೆಂಟ್ ಆ್ಯಪ್ ಇದು. ಅದಕ್ಕೆ ನಾನು ಕನ್ವಿನ್ಸ್ ಮಾಡ್ಬಿಟ್ಟು ನಿಂತವ ಸರ್ ಬನ್ನಿ ಸರ್ ಗೌರ್ಮೆಂಟ್ ಆ್ಯಪಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು. ತಪ್ಪ ಸರ್? ಇಲ್ಲ ನೋಡಿ, ನಾವು ಯೂಸ್ ಮಾಡೋ ಕ್ಯಾಬಿಂದ ಒಬ್ರಿಗೆ ಒಳ್ಳೇದಾಗತ್ತೆ ಅಂದರೆ ಯೂಸ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಯಾಕಂದರೆ ಓಲಾ ಊಬರ್ ಯೂಸ್ ಮಾಡಿದ್ರು ಇದೇ ರೇಟೇ ಆಗೋದು, ನಿಮ್ಮ ಆ್ಯಪ್ ಯೂಸ್ ಮಾಡಿದ್ರು ಇದೇ ರೇಟ್ ಆಗೋದು. ಸೊ ಹೆಚ್ಚು ಕಡಿಮೆ ಅಂತ ರೇಟಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ. ಸೊ ಈ ಆ್ಯಪಿಂದ ನಿಮ್ಗೆ ಎಲ್ಲರಿಗೂ ಒಳ್ಳೆ ಅನುಕೂಲ ಆಗುತ್ತೆ ಅಂದರೆ ಎಲ್ಲರೂ ಇದನ್ನೇ ಯೂಸ್ ಮಾಡೋದು ಒಳ್ಳೇದು. ಸರ್ ಲಾಸ್ಟ್ ಒಂದು ಫೈನಲ್, ಇದು ನಮ್ಮ ಲೋಕಲ್ ಡ್ರೈವರ್ಸ್ಗೆ ನೀವು ಸ್ವಲ್ಪ ಸಪೋರ್ಟ್ ಮಾಡ್ತೀರಾ? ಖಂಡಿತ ಯಾರೇ ಡ್ರೈವರ್ ಬಂದು ಈ ಆ್ಯಪಲ್ಲಿ ಸರ್ ಟ್ರಾವೆಲ್ ಮಾಡಿ ಅಂದರೆ ನಾನು ಖಂಡಿತ ಟ್ರಾವೆಲ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ.